ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಗುರುವಾರ 21 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 8ನೇ ಅಧ್ಯಾಯದ 12ನೇ ವಚನ. ಇವರು ಯಾವುದನ್ನು ಒಪ್ಪಂದವೆನ್ನುತ್ತಾರೋ ನೀವು ಅದನ್ನು ಒಪ್ಪಂದವೆನ್ನಬೇಡಿರಿ. ಇವರು ಯಾವುದಕ್ಕೆ ಹೆದರುತ್ತಾರೋ ನೀವು ಅದಕ್ಕೆ ಹೆದರಬೇಡಿರಿ, ನಡುಗಬೇಡಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರಲ್ಲಿ ಭಯಭಕ್ತಿಯಿಂದ ಇದ್ದು ದೇವರ ಬಲದಲ್ಲಿ ನಂಬಿಕೆ ಇಡುವಂಥವರನ್ನು ದೇವರು ಉದ್ಧರಿಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಿಗೆ ಭಯಪಡಿರಿ. ಕರ್ತನಲ್ಲಿ ಪ್ರಿಯರೇ, ಯೆಶಾಯನ ಮೂಲಕವಾಗಿ ದೇವರು ಜನರಿಗೆ ಹೇಳುವಂಥ ಮಾತು ಮತ್ತು ವಿಶೇಷವಾಗಿ ಯೆಶಾಯನಿಗೆ ಹೇಳುವಂಥ ಮಾತು, ಆ ಜನರು ಅವರು ಇದ್ದಂಥ ರೀತಿ, ಅವರು ನಂಬುವಂಥ ವಿಚಾರ, ಅವರು ಒಪ್ಪುವಂಥ ಸ್ಥಿತಿಗಳು ನೀವು ಒಪ್ಪಬಾರದು ಎಂಬುದಾಗಿ, ಮತ್ತು ಅವರು ಭಯಪಡುವಂಥ ವಿಚಾರಕ್ಕಾಗಲಿ ಅಧಿಕಾರಕ್ಕಾಗಲಿ ಶಕ್ತಿಗಾಗಲಿ ನೀವು ಭಯಪಡಬಾರದು, ನಡುಗಬಾರದು ಎಂಬುದಾಗಿ ದೇವರು ವಿಶೇಷವಾದಂಥ ರೀತಿಯಲ್ಲಿ ಎಚ್ಚರಿಕೆಯ ಮಾತನ್ನು ಹೇಳುವಂಥವನಾಗಿದ್ದಾನೆ. ಇದರ ಅರ್ಥ, ಲೌಕಿಕವಾದಂಥ ಸ್ಥಿತಿಗತಿಗಳು, ವಿಚಾರಗಳು, ಪದ್ಧತಿಗಳು ಇವೆಲ್ಲವುಗಳು ನಾವು ಒಪ್ಪುವಂಥದ್ದಲ್ಲ. ದೇವರನ್ನು ನಂಬುವಂಥವರು ದೇವರ ಕಾರ್ಯಗಳಲ್ಲಿ ನಂಬಿಕೆ ಇಡುವಂಥದ್ದು ಅಗತ್ಯ. ಅಷ್ಟು ಮಾತ್ರವಲ್ಲ, ಲೋಕದವರು ಹೆದರುವಂಥ ಶಕ್ತಿಗಾಗಲಿ ವ್ಯಕ್ತಿಗಾಗಲಿ ಅಥವಾ ವಿಚಾರಗಳಿಗಾಗಲಿ ನಾವು ಹೆದರುವಂಥ ಅಗತ್ಯ ಇಲ್ಲ, ಹೆದರಬಾರದು ಎಂಬುದಾಗಿ ದೇವರ ಮಾತು ಇಲ್ಲಿ ಹೇಳುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಲೋಕದಲ್ಲಿ ನಾವು ನೋಡುವಾಗ ಲೋಕದ ಕಾರ್ಯಗಳು, ಲೋಕದ ಪದ್ಧತಿ ವಿಚಾರಗಳು, ನಂಬಿಕೆಗಳು ಇವೆಲ್ಲ ಅನೇಕ ಸಂದರ್ಭದಲ್ಲಿ ದೇವರಿಗೆ ವಿರೋಧವಂತದ್ದಾಗಿದೆ. ನಾವಾದರೂ ದೇವರಲ್ಲಿ ನಂಬಿಕೆ ಇಟ್ಟು ಸರಿಯಾದಂಥ ವಿಚಾರಗಳನ್ನು ಒಪ್ಪುವಂಥವರಾಗಿ, ದೇವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಗಳನ್ನು ಮಾಡುವಂಥವರಾಗಿ, ದೇವರಿಗೆ ಹೊರತು ಇನ್ಯಾರಿಗೂ ಭಯಪಡದ ಹಾಗೆ ಭಯಭಕ್ತಿಯುಳ್ಳ ಜೀವನ ಜೀವಿಸುವಂಥದ್ದು ಅಗತ್ಯ ಎಂಬುದಾಗಿ ದೇವರು ಎಚ್ಚರಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಯಥಾರ್ಥವಾಗಿ ದೇವರನ್ನು ನೋಡೋಣ. ಎಲ್ಲ ವಿಚಾರದಲ್ಲೂ ದೇವರೇ ಸರ್ವಾಧಿಕಾರಿ, ಎಲ್ಲದಕ್ಕೂ ಉನ್ನತನು ದೇವರೇ, ಎಲ್ಲ ಶಕ್ತಿಗೂ ಮೀರಿ ದೇವರ ಶಕ್ತಿ ಇರುವಂಥದ್ದು. ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರ ಕಾರ್ಯಗಳಲ್ಲಿ ನಂಬಿಕೆ ಇಟ್ಟು ಅನೇಕರಿಗೆ ಸಾಕ್ಷಿಯಾಗೋಣ. ಕರ್ತನೇ, ದಯಮಯ ಸ್ವಾಮಿ, ನಮ್ಮನ್ನು ಕರುಣಿಸು, ಬಲಪಡಿಸು. ನಿನ್ನನ್ನೇ ನಂಬಿ ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವರಾಗಲಿಕ್ಕಾಗುವಂಥ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.